ಕುಂಭರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟವನ್ನು ಕೊಡತಕ್ಕಂತಹ ದೇವರುಗಳ ವಿಚಾರ, ಅದೃಷ್ಟವನ್ನು ನೀವೇ ಪಡೆದುಕೊಳ್ಳುವಂತಹ ರಹಸ್ಯಮಯ ಪರಿಹಾರ ಮಾರ್ಗೋಪಾಯಗಳು, ಏನು ಮಾಡಿದ್ರೆ ಕುಂಭರಾಶಿಯವರು ಅವ್ರ ಜೀವನದಲ್ಲಿ ಅದೃಷ್ಟವನ್ನು ಕಾಣಬಹುದು ಅನ್ನುವಂತಹ ವಿಚಾರಗಳನ್ನು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ, ಆದರೆ ಬೇಗ ವಿಡಿಯೋ ಮುಗಿಯೋ ಥರ ನೀಟಾಗಿ ನಿಮ್ಮ ಮುಂದೆ ನಾನೀಗ ಇಡಲಿದ್ದೇನೆ. ಸ್ಪಷ್ಟವಾಗಿ ನಿಮಗೆ ತಿಳಿಸಲಿದ್ದೇನೆ ನಾನು. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಗಂಡಸರಾಗಿರಲಿ ಹೆಂಗಸರಾಗಿರಲಿ ತುಂಬ ಮುಖ್ಯವಾದಂತಹ ವಿಡಿಯೋ ಆಗಿದೆ ಇದು. ಯಾಕೆ ಅಂತಂದರೆ ಸಾಡೆ ಸಾತಿ ಅಂತಲೋ ಅಥವಾ ಏನೇನೋ ಹಲವಾರು ವಿಚಾರಗಳಲ್ಲಿ ಜೀವನದಲ್ಲಿ ಏಳಿಗೆನೇ ಕಾಣದೆ, ಅದೃಷ್ಟವೇ ಕಾಣದೆ ಒದ್ದಾಡ್ತಾ ಇರ್ತಕ್ಕಂಥ ಕುಂಭರಾಶಿಯವರಿದ್ದಾರೆ. ಗುರುಗಳೇ, ಕುಂಭರಾಶಿ ನನ್ನ ಫ್ರೆಂಡ್ಸ್ಗೆಲ್ಲ ಮದುವೆ ಆಯಿತು, ನನಗೆ ಯಾಕೋ ಅದೃಷ್ಟನೇ ಇಲ್ಲ, ಮದುವೆ ಆಗ್ತಾ ಇಲ್ಲ. ನನ್ನ ಎಲ್ಲರಿಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ, ಎಲ್ಲರಿಗೂ ಮಕ್ಕಳಾಯಿತು, ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ, ನನಗೆ ಮಕ್ಕಳೇ ಇಲ್ಲ. ಅಥವಾ ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ, ಎಲ್ಲರಿಗೂ ಕೆಲಸ ಇದೆ, ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ, ನನಗೆ ಜಾಬ್ ಸಿಗ್ತಾ ಇಲ್ಲ. ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ, ಪ್ರಮೋಷನ್ ಇಲ್ಲ. ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ, ಗಾಡಿ ತಗೊಳಕ್ಕಾಗ್ತಾ ಇಲ್ಲ, ಒಂದು ಸೈಟ್ ತಗೊಳ್ಳೋ ಅದೃಷ್ಟ ಇಲ್ಲ, ಒಂದು ಮನೆ ಕಟ್ಸೋ ಅದೃಷ್ಟ ಇಲ್ಲ, ಒಂದು ವಿದೇಶಕ್ಕೆ ಹೋಗೋ ಅದೃಷ್ಟ ಇಲ್ಲ. ನನಗೆ ಯಾಕೆ ಗುರುಗಳೇ ಜೀವನದಲ್ಲಿ ಅದೃಷ್ಟವೇ ಇಲ್ಲ? ಬಹಳಷ್ಟು ಜನ ಕೇಳುವಂಥ ಪ್ರಶ್ನೆ. ಒಬ್ಬೊಬ್ಬರಿಗೆ ಒಂದೊಂದಿರಲ್ಲ ಅಂತ ಅನ್ಕೊಳ್ಳೋಣ. ಹಾಗಾದರೆ ಕುಂಭರಾಶಿಯವರು ಏನನ್ನು ಮಾಡಿದರೆ ಅವ್ರಿಗೆ ಅದೃಷ್ಟ ಸಿಗಲಿದೆ ಜೀವನದಲ್ಲಿ ಅನ್ನುವಂಥದ್ದು ಸಹ ಒಂದಿರುತ್ತಲ್ವ. ಸೊ ಭಾಳ ಇಂಪಾರ್ಟೆಂಟು. ಸೊ ದಯವಿಟ್ಟು ನಿಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಶೇರ್ ಬಟನ್ ಇದೆ, ಶೇರ್ ಮಾಡಿಬಿಡಿ, ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಅವ್ರಿಗೆ ಅದೃಷ್ಟ ಅನ್ನತಕ್ಕಂಥದ್ದು ಬರಲೇಬೇಕು. ಸೊ ದಯವಿಟ್ಟು ಶೇರ್ ಮಾಡಿ. ಇನ್ನು ನೀವು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಮೇಲ್ಗಡೆ ಫಾಲೋ ಅಂತ ಬಟನ್ ಇರುತ್ತೆ, ಫಾಲೋ ಬಟನ್ ಹೊತ್ಕೊಂಬಿಡಿ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಓಕೆನಾ? ಆಯಿತಾ? ಮಾಡಿದ್ದೀರಾ? ಮುಂದುವರ್ಸೋಣ ಅಲ್ವಾ? ಎಸ್, ನಮಸ್ಕಾರ. ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುಂಭರಾಶಿಯವರಿಗೆ ಅದೃಷ್ಟ ರಹಸ್ಯಮಯ ವಿಚಾರಗಳನ್ನು ತಿಳಿಸ್ತೇನೆ ನಾನೀಗ. ಇದನ್ನು ಎರಡು ಭಾಗ ಮಾಡೋಣ. ಎರಡು ರೀತಿಯಲ್ಲಿ ಅವರಿಗೆ ಕುಂಭರಾಶಿಯವರಿಗೆ ಅದೃಷ್ಟವನ್ನು ಕೊಡಿಸ್ಬೋದಾಗಿರ್ತದೆ. ಒಂದು ಭಾಗ್ಯ ದೇವತೆ ಅಂತ ಹೇಳಿಬಿಡಿ. ಭಾಗ್ಯ ದೇವತೆ ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗೋಂಗೆ ಹೇಳಬೇಕು ಅಂತಂದರೆ, ಈಗ ನಮ್ಮ ಸನಾತನ ಧರ್ಮ ಪದ್ಧತಿ ಪ್ರಕಾರ, ವೈದಿಕ ಪದ್ಧತಿ ಪ್ರಕಾರ ನೀರಿಗೆ ಕೂಡ ಒಂದು ದೇವರಿದ್ದಾರೆ. ನೀರಿನ ದೇವರು ಯಾರು? ವರುಣಮೂರ್ತಿ ಅಂತ. ಗಾಳಿಗೆ ವಾಯುದೇವ, ಬೆಂಕಿಗೆ ಅಗ್ನಿದೇವ, ಹೀಗೆ ಅದೃಷ್ಟಕ್ಕೆ ಭಾಗ್ಯದೇವತೆ ಅಂತಲೇ ಇದೆ. ಸೊ ಆ ಭಾಗ್ಯದೇವತೆಯನ್ನು ಭಾಗ್ಯ ಸೂಕ್ತ ಮಂತ್ರಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಅಥವಾ ಶ್ರವಣ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗ್ತದೆ. ಆ ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮ ಮಾಡೋದು, ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಯಾವ್ದಾದ್ರು ಪ್ರಸಾದವನ್ನು ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ಮಣಿಗಳನ್ನು ಧಾರಣೆ ಮಾಡ್ಕೊಳ್ಳೋದು, ಅಥವಾ ಏನೂ ಆಗಲ್ವಾ ಆ ಭಾಗ್ಯ ಸೂಕ್ತ ಮಂತ್ರವನ್ನು ಪ್ರತಿದಿನ ಒಂದು 3 ಬಾರಿ ಕೇಳಿಸ್ಕೊಳ್ಳೋ ಅಂಥದ್ದು. ನಾನೇನು ಮಾಡಿದ್ದೀನಿ, ಭಾಗ್ಯ ಸೂಕ್ತ ಮಂತ್ರವನ್ನು ರೆಕಾರ್ಡ್ ಮಾಡಿ ವಿಡಿಯೋ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೇನೆ. ದಯವಿಟ್ಟು ನೀವು ಕುಂಭರಾಶಿಯವರು ಒಂದು ಕೆಲಸ ಮಾಡಿ, ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಆ ವಿಡಿಯೋ ಲಿಂಕ್ನ ಒಂದು 3 ಬಾರಿ ಕೇಳಿಸ್ಕೊಳ್ಳಿ. ಅದರಲ್ಲಿ ಭಾಗ್ಯ ಸೂಕ್ತ ಮಂತ್ರವನ್ನು. ಎಂಥ ಅದೃಷ್ಟ ಬರುತ್ತೆ ಗೊತ್ತಾ ನಿಮಗೆ? ಈಸಿ, ₹1 ಖರ್ಚಿಲ್ಲ ಕೇಳಿಸ್ಕೊಳ್ಳೋಕ್ಕೆ ಅಂತ. ಸೊ ಭಾಗ್ಯ ಸೂಕ್ತ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಇಲ್ಲ ನಿಮಗೆ ಇನ್ನೂ ಪವರ್ಫುಲ್ ಆಗಬೇಕು ಅಂದರೆ ಅದೇ ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡಿ ಮತ್ಸ್ಯವಣಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತೇವೆ, ಧಾರಣೆಯಾದಗಳು ಮಾಡ್ಕೊಳ್ಳೋಕ್ಕೆ. ಆ ವಿಚಾರವನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಸರಳವಾದ ಪರಿಹಾರಗಳು. ಕುಂಭರಾಶಿಯವರು ಸರಳವಾಗಿ ಯಾವ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅವ್ರ ಜೀವನದಲ್ಲಿ ಅವರ ಅದೃಷ್ಟ ಬರ್ತದೆ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸಲಿದ್ದೇನೆ. ನೋಡಿ, ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ನಾನು ಒಂದು ಹೇಳ್ತೇನೆ, ನೀವು ಕುಂಭರಾಶಿಯ ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ, ದಯವಿಟ್ಟು ಮುತ್ತೈದೆಯರನ್ನ ತುಂಬ ಆರಾಧನೆ ಮಾಡಬೇಕು. ನೀವು ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತೀರೋ, ಎಷ್ಟು ಅವರಿಗೆ ಧನ್ಯತಾಪೂರ್ವಕವಾಗಿರ್ತೀರೋ, ಅವ್ರಿಗೆಷ್ಟು ನಮಸ್ಕಾರ ಮಾಡ್ತೀರೋ, ಅವ್ರನ್ನ ಎಷ್ಟು ಗೌರವಪೂರ್ವಕ ನಡ್ಕೊಳ್ತೀರೋ ಅವ್ರ ಹತ್ರ, ವಿವಾಹಿತ ಸ್ತ್ರೀಯರ ಹತ್ರ, ನಿಮಗೆ ಅಷ್ಟು ಅದೃಷ್ಟ ಬರ್ತದೆ. ಕುಂಭರಾಶಿಯರು ವಿವಾಹಿತ ಸ್ತ್ರೀಯರಿಗೆ ಕೊಡುವ ಗೌರವ, ಕುಂಭರಾಶಿಯರು ವಿವಾಹಿತರ ಸ್ತ್ರೀಯರಿಗೆ ಕೊಡುವ ಮರ್ಯಾದೆ, ಕುಂಭರಾಶಿಯರು ವಿವಾಹಿತ ಸ್ತ್ರೀಯರಿಗೆ ಮಾಡುವ ಪೂಜ್ಯ ಭಾವನೆಯನ್ನು ನೋಡ್ಕೊಳ್ಳುವಂಥದ್ದು ಆ ಕುಂಭರಾಶಿಯರಿಗೆ ಅದು ಅದೃಷ್ಟವನ್ನು ಕೊಡಲಿದೆ. ಅದರ ಜೊತೆಯಲ್ಲಿ ಶುಕ್ರವಾರ ಯಾವುದೋ ಮುತ್ತೈದೆಗೆ ಮನೆಗೆ ಕರೆದು ಅವರಿಗೆ ಅರಿಶಿನ, ಕುಂಕುಮ, ತೆಂಗಿನಕಾಯಿ, 2 ತೆಂಗಿನಕಾಯಿ ಕೊಟ್ಟು, ಒಂದು ಬಳೆ ಇತ್ಯಾದಿಗಳನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಇನ್ನೂ ತುಂಬ ಒಳ್ಳೆಯದು. ಪ್ರತಿ ಶುಕ್ರವಾರ ಮಾಡೋಕ್ಕಾಗಲ್ವಾ, ತಿಂಗಳ ಒಂದು ಶುಕ್ರವಾರನಾದ್ರು ಮಾಡಿ. ನಿಮಗೆ ಸಲಹೆ ನೋಡಿ, ನಿಮ್ಮ ಅದೃಷ್ಟ, ಯಾಕಂದರೆ ಅವರೇ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥವ್ರು. ನೆಕ್ಸ್ಟ್ ಇನ್ನೇನನ್ನು ಮಾಡಬಹುದು, ನಿಮ್ಮ ಮನೆಯಲ್ಲೇ ಶುಕ್ರವಾರ ಆಯಿತಾ,
ಇಡೀ ಶುಕ್ರವಾರ ನೀವು ನಾನ್ ವೆಜ್ ತಿನ್ನಬಾರ್ದು ಮೊದಲನೇದಾಗಿ. ಎರಡನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಬೇಡಿ ಶುಕ್ರವಾರ ದಿವಸ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಸೂರ್ಯ ಅಸ್ತ ಆಗುವಂಥ ಸಮಯದಲ್ಲಿ ಮನೆಯೆಲ್ಲ ನೀವು ಒಂದ್ಸಲ ಒರೆಸ್ಕೊಳ್ಬೇಕು. ಮನೆಯೆಲ್ಲ ಫುಲ್ ನೀಟಾಗಿ ಒರೆಸ್ಕೊಂಡು ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ತುಪ್ಪದ ದೀಪವನ್ನು ಇಟ್ಟು ಆ ದೀಪಕ್ಕೆ 8 ಪ್ರದಕ್ಷಿಣೆ ಹಾಗೂ 8 ನಮಸ್ಕಾರಗಳು. ಒಂದು ಪ್ರದಕ್ಷಿಣೆ ಮಾಡ್ದ, ಒಂದು ನಮಸ್ಕಾರ ಮಾಡ್ದ, ಎರಡನೇ ಪ್ರದಕ್ಷಿಣೆ ಮಾಡ್ದ, ಎರಡನೇ ಸಲ ನಮಸ್ಕಾರ ಮಾಡ್ದ. ಒಂದೊಂದು ಪ್ರದಕ್ಷಿಣೆ ಮಾಡುವಾಗ ಮಹಾಲಕ್ಷ್ಮಿ ಅಷ್ಟಕದ ಒಂದೊಂದು ಶ್ಲೋಕವನ್ನು ಹೇಳ್ಕೊಂಡು ಹೋಗೋದು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತೆ. ಒಂದು ಪ್ರದಕ್ಷಿಣೆ ಮಾಡ್ದ, ಒಂದು ನಮಸ್ಕಾರ ಮಾಡ್ದ, ಮತ್ತೆ ಗೆದ್ದ, ಮತ್ತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತೆ, ಮತ್ತೆ ನಮಸ್ಕಾರ ಮಾಡ್ದ, ಮತ್ತೆ ಆಯ್ತು, ಮತ್ತೆ ಮೂರನೇದು 4 5 6 7 8 ಹೀಗೆ 8 ಪ್ರದಕ್ಷಿಣೆಗಳು, 8 ನಮಸ್ಕಾರಗಳು, ಮಹಾಲಕ್ಷ್ಮಿ ಅಷ್ಟಕದ 8 ಶ್ಲೋಕಗಳು. ಇದನ್ನು ಹೇಳಿಬಿಟ್ರೆ ನಿಮಗೆ ಆ ಟೈಮಲ್ಲಿ ಯಾರು ಮುತ್ತೈದೆಯರು ಬಂದರೂ ಪರವಾಗಿಲ್ಲ, ಮುತ್ತೈದೆಯರು ನೀವೇ ಹುಡ್ಕೊಂಡು ಹೋಗೋ ಅರ್ಶಿನ ಕೊಟ್ಟರು, ಕರೆದು ಮನೆಗೆ ಕೊಟ್ಟರು ಪರವಾಗಿಲ್ಲ. ಇದು ನಿಮಗೆ ಜೀವನದಲ್ಲಿ ಅದೃಷ್ಟ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ಸು ಹಾಗೂ ಜೀವನದಲ್ಲಿ ಅದೃಷ್ಟ ತುಂಬ ಚೆನ್ನಾಗಿ ಕೂಡಿ ಬರಲಿದೆ. ಅದೃಷ್ಟ ಇಲ್ಲ ಅಂತ ಹೇಳಂಗಿಲ್ಲ. ಇದೊಂದು ವಿಶೇಷವಾದ ಪರಿಹಾರ ಮಾಡಿಕೊಂಡ್ರೆ ಇನ್ನೂ ವಿಶೇಷವಾದ ಪರಿಹಾರಗಳಿದೆ. ಔದುಂಬರ ವೃಕ್ಷವನ್ನು ಔದುಂಬರ ವೃಕ್ಷವನ್ನು ಶುಕ್ರವಾರದ ದಿನಗಳಲ್ಲಿ ಪೂಜೆ ಮಾಡ್ತಾರೋ, ನೀವು ಒಂದು ತಾಮ್ರದ ಚೆಂಬು ತುಂಬ ನೀರು ತೊಗೊಂಡೋಗಿ ಔದುಂಬರ ವೃಕ್ಷಕ್ಕೆ ಶುಕ್ರವಾರ ದಿವಸ ನೀರನ್ನು ಸಮರ್ಪಣೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಔದುಂಬರ ವೃಕ್ಷಕ್ಕೆ ಪ್ರಾರ್ಥನೆ ಪೂಜನೆ ಮಾಡಿ ಬಿಳಿಯ ಬಣ್ಣದ ದಾರವನ್ನು ಬಿಳಿಯ ವಸ್ತ್ರವನ್ನು ಔದುಂಬರ ವೃಕ್ಷಕ್ಕೆ ಕಟ್ಟಿ ಅಂದರೆ ಆ ಮರಕ್ಕೇನು ತೊಂದರೆ ಆಗಬಾರ್ದು, ಆ ವೃಕ್ಷಕ್ಕೇನು ತೊಂದರೆ ಆಗಬಾರ್ದು, ಅಷ್ಟು ಮಾಡಿ ಕಾಲು ನೋವು ಬರತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡ್ರೆ ನಿಮಗೆ ಅದೃಷ್ಟವೋ ಅದೃಷ್ಟ. ಔದುಂಬರ ವೃಕ್ಷದ ಒಂದು ಈ ಎಲೆ ಕೆಳಗಡೆ ಬಿದ್ದಿರ್ತದಲ್ಲ, ನೀವು ಕೇಳೋದಲ್ಲ, ಕೆಳಗಡೆ ಬಿದ್ದಿರುವಂಥ ಒಂದು ಎಲೆಯನ್ನು ಯಾವಾಗಲೂ ಜೇಬಲ್ಲಿ ಹಾಕ್ಕೊಂಡು ತಿರುಗೋದ್ರಿಂದ ನಿಮಗೆ ಅದ್ಭುತವಾದ ಅದೃಷ್ಟ ಕಣ್ರೆ, ತುಂಬ ಅದೃಷ್ಟ. ಇನ್ನು ಬಿಳಿಯ ಬಣ್ಣದ ಹೂವುಗಳು, ನೆನ್ಪಿಟ್ಕೊಳ್ಳಿ, ವೈಟ್ ಕಲರ್ ಬಿಳಿಯ ಬಣ್ಣದ ಹೂವುಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಮಲ್ಲಿಗೆ, ಅದು ಸೂಜು ಮಲ್ಲಿಗೆ ಇರಬಹುದು ಅಥವಾ ಬೇರೆ ಮಲ್ಲಿಗೆ, ಘಮ ಘಮ ಪರಿಮಳ ಬರುವಂತಹ ಮಲ್ಲಿಗೆ ಹೂವನ್ನು ನೀವು ಅಮ್ಮನವರು, ಅದು ದುರ್ಗೆ ಇರಬಹುದು, ಲಕ್ಷ್ಮಿ ಇರಬಹುದು, ಕಾಳಿ ಇರ್ಬೋದು, ಯಾವುದೇ ಇರ್ಬೋದು, ಅಮ್ಮನವರ ಅವತಾರ ದುರ್ಗಾ ದೇವಸ್ಥಾನದಲ್ಲಿ ಅಥವಾ ಲಕ್ಷ್ಮೀ ದೇವಸ್ಥಾನದಲ್ಲಿ, ಸ್ತ್ರೀ ಪ್ರಧಾನವಾಗಿರತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರ ದಿವಸ ಬಿಳಿಯ ಬಣ್ಣದ ಹೂವಿನ ಒಂದು ಮಾಲೆ, ಒಂದು ಮಲ್ಲಿಗೆ ಇಷ್ಟು, ಒಂದು ಮೊಳ ಮಲ್ಲಿಗೆ ಹೂವು ಅಂತ ಅನ್ಕೊಳ್ಳಿ, ಆಯಿತಾ. ಅದು ದೇವಿಗೆ ಸಮರ್ಪಣೆ ಮಾಡಿದರೆ ನಿಮಗೆ ತುಂಬ ಅದೃಷ್ಟ ಕೂಡಿ ಬರಲಿದೆ. ಆ ದೇವಿಗೆ ಹಾಕಿದ ಬಿಳಿ ಹೂವಿನ ಪ್ರಸಾದವನ್ನೇ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಗೆ ಕೊಡಿ. ನಿಮ್ಮ ಮುತ್ತೈದೆ, ನಿಮ್ಮ ಹೆಂಡತಿ ಅದನ್ನು ಖುಷಿಯಾಗಿ ಮುಡ್ಕೊಂಡ್ಲು ಅಂತಂದ್ರು ನಿಮಗೆ ತುಂಬ ಅದೃಷ್ಟ. ಅಂದರೆ ಯಾಕೆಂದರೆ ಮುತ್ತೈದೆ ಆದರೂ ಸಂತೃಪ್ತಲಾದರೆ, ಖುಷಿಯಾದರೆ ಅದು ತುಂಬ ಅನುಕೂಲವಾಗಿರ್ತದೆ ಅಲ್ವಾ. ಒಂದು ಬಿಳಿ ಬಣ್ಣದ ದಾರವನ್ನು ನೀವು ಕೈಗೆ ಯಾವಾಗಲೂ ಕಟ್ಕೊಂಡಿರ್ತಕ್ಕಂಥದ್ದು ಅದೃಷ್ಟವನ್ನು ಕೊಡುತ್ತೆ. ಆದಷ್ಟು ವೈಟ್ ಆ್ಯಂಡ್ ವೈಟ್ ಬಟ್ಟೆಯನ್ನು ಬಳಸಿ, ತುಂಬ ಅದೃಷ್ಟ ಕೊಡುತ್ತೆ ನಿಮಗೆ. 9 ಅನ್ನುವ ಸಂಖ್ಯೆ ತುಂಬ ಜಾಸ್ತಿ ಬಳಸಿ, ಅದೃಷ್ಟವನ್ನು ಕೊಡಲಿದೆ ನಿಮಗೆ. ಅದೇ ರೀತಿಯಲ್ಲಿ ಪೂರ್ವ ದಿಕ್ಕು, ಈಸ್ಟ್, ಸೂರ್ಯ ಹುಟ್ಟೋ ದಿಕ್ಕು, ಆ ದಿಕ್ಕು ಕೂಡ ತುಂಬ ಅದೃಷ್ಟವನ್ನು ಕೊಡಲಿದೆ. ಸೊ ಹೀಗೆ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಶುಕ್ರ. ಆದ್ದರಿಂದ ಶುಕ್ರ ಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ, ಅಥವಾ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ. ಒಳ್ಳೆಯ ಗುರುಗಳು ಸಿಕ್ಕಿದ್ರು ಅಂದರೆ ಅವ್ರ ಹತ್ರ ಲಲಿತಾ ಸಹಸ್ರನಾಮ ಹೇಳಿಸ್ಕೊಂಡು ನೀವು ಅದನ್ನು ಪಠನೆ ಮಾಡಲಿಕ್ಕೆ ಶುರು ಮಾಡಿ. ಅಲ್ಲಿ ತನಕ ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಲಲಿತಾ ಸಹಸ್ರನಾಮವನ್ನು. ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಮಾಡಿದ್ರೂ ಸಹ ಕುಂಭರಾಶಿಯವರಿಗೆ ಅದ್ಭುತವಾದಂಥ ಅದೃಷ್ಟ ಅನ್ನುವಂಥದ್ದು ಸಿಗಲಿದೆ ನಿಮಗೆ. ಸೊ ಆದ್ದರಿಂದ ನಿಮಗಿರ್ತಕ್ಕಂಥ ವಿಚಾರ, ಸೊ ದಯವಿಟ್ಟು ಇದೆಲ್ಲ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋದು ಬೇಕು, ಕುಂಭರಾಶಿ ಗುರುಗಳೇ ತುಂಬ ಪವರ್ಫುಲ್ ಆಗಿರತಕ್ಕಂಥದ್ದೊಂದು ಇದು ಬೇಕು ಅಂದರೆ, ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಭಾಗ್ಯ ಸೂಕ್ತ ಅಂತ, ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲ ಅದೇ ಭಾಗ್ಯ ಸೂಕ್ತ ಮಂತ್ರದಲ್ಲಿ ನಾವು ಹೋಮವನ್ನು ಮಾಡಿ ಅದ್ಭುತವಾದಂಥ ಮತ್ಸ್ಯರತ್ನವನ್ನೇ ನಿಮ್ಗೆ ಅಭಿವಂತನೆ ಮಾಡಿ ಕೊಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ಪರಿಹಾರವೂ ಸಹ ಇದೆ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಅದು ಗುರುಪೂರ್ಣಿಮೆ ಥರ, ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ,
ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರುಶಾಂತಿ, ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ರತ್ನ ಏನಿದೆಯಲ್ಲ, ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರೂ ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ. ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ, ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ ಅದ್ಭುತವಾದಂತಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲದೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.